ಇನ್ಸ್ಟಾಗ್ರಾಮ್ದು ತುಂಬಾ ದೊಡ್ಡ ಟೂಲ್ ಏನಂತ ಹೇಳಿದ್ರೆ ಕಾಂಟ್ರವರ್ಷಿಯಲ್ ಕಾಂಟೆಂಟ್, ನೆಗೆಟಿವಿಟಿ, ಕ್ರಿಂಜ್ ಕಾಂಟೆಂಟ್. ಒಂದ್ ವೇಳೆ ನೀವು ಇನ್ಸ್ಟಾಗ್ರಾಮ್ ಒಂದು ಸೋಷಿಯಲ್ ಮೀಡಿಯಾ ಆಪ್, ಇಲ್ಲಿ ಎಲ್ಲರೂ ಚಾಟಿಂಗ್ ಅಥವಾ ಸೋಷಿಯಲೈಸ್ ಬಗ್ಗೆ ತಿಳಿಲಿಕ್ಕೋಸ್ಕರ ಬರ್ತಾ ಇದಾರೆ ಅಂತ ಅನ್ಕೊಂಡ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇನ್ಸ್ಟಾಗ್ರಾಮ್ ಇವತ್ತಿನ ಟೈಮ್ಗೆ ಇದೊಂದು ಹೇರ್ ಸ್ಪೀಚ್, ರೇಸಿಸಮ್, ಕ್ರಿಂಜ್ ಕಂಟೆಂಟ್ ಅಥವಾ ಸಾಫ್ಟ್ ಕಾರ್ನ್ ಆಪ್ ಗಳೇ ಆಗಿದೆ. ಯಾಕೆಂದ್ರೆ ಇವಾಗಿನ ಇನ್ಫ್ಲುಯೆನ್ಸರ್ಸ್ ಫೇಮಸ್ ಆಗೋದಕ್ಕೆ ಏನ್ ಕೂಡ ಮಾಡೋ ಅಗತ್ಯ ಇರಲ್ಲ. ಜಸ್ಟ್ ರೋಡ್ ಸೈಡ್ ರೌಡಿ ತರ ಹೊಡಿಬೇಕು, ಕೆಟ್ಟಾಗಿ ಬೈಬೇಕು, ಅಥವಾ ಕ್ಯಾಮರಾ ಮುಂದೆ ಬಂದು ಹುಚ್ಚಿನ ತರ ನಟನೆ ಮಾಡಿ ಪೋಸ್ಟ್ ಮಾಡ್ಬೇಕು. ಇದು ಯಾವ್ದು ಕೂಡ ಮಾಡೋಕ್ ಬರಲ್ಲ ಅಂತ ಅಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡ್ಬೇಕು. ಮೊದಲನೇದಾಗಿ ನೋಡ್ಕೊಂಡ್ ಬರೋಣ ಏನಂದ್ರೆ, ಇವಾಗ ಇನ್ಸ್ಟಾಗ್ರಾಮ್ ನ್ಯೂಡಿಟಿ ಮತ್ತು ವಲ್ಗರ್ ಕಲ್ಚರ್ಸ್ ಗೆ ತುಂಬಾ ಫೇಮಸ್. ಇನ್ಸ್ಟಾಗ್ರಾಮ್ ಇದೊಂದು ಜೆನ್ಸಿ, ಇದು ಕಾರ್ನ್ ಹಬ್ ತರ ಕೆಲಸ ಮಾಡುತ್ತೆ. ಕೆಲವರಿಗೆ ವಿಪಿಎನ್ ಹಾಕಿ ಕಾರ್ನ್ ನೋಡೋ ಅಭ್ಯಾಸ ಇರುತ್ತೋ ಅಂತವರಿಗೆ ಇನ್ಸ್ಟಾಗ್ರಾಮ್ ಒಂದು ಪರ್ಫೆಕ್ಟ್ ಪ್ಲೇಸ್. ಯಾಕೆಂದ್ರೆ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ. ಇಲ್ಲಿ ಲಿಟ್ರಲಿ ಕಾರ್ನ್ ಕಟ್ಸ್ ವಿತ್ ಲಿಂಕ್ಸ್ ನಿಮ್ಗೆ ಡಿಎಂ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಫೀಮೇಲ್ ಕ್ರಿಯೇಟರ್ಸ್ ಕೂಡ ಅವರ ಡ್ಯಾನ್ಸ್ ಅನ್ನು ವಲ್ಗರ್ ಡ್ಯಾನ್ಸ್ ಇಂದಾನೆ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿದೆ ಏನಂದ್ರೆ ಜೆನ್ಸಿದು ವ್ಯೂಸ್ ಅನ್ನು ಹೇಗೆ ಕ್ಯಾಪ್ಚಲೈಸ್ ಮಾಡ್ಬೇಕಂತ. ಇವರಿಗೆ ನಾವು ಎಷ್ಟೇ ಸಲ ಇದನ್ನು ಹೇಳಿದ್ರು ಕೂಡ ಇವರಿಗೆ ಏನ್ ಕೂಡ ವ್ಯತ್ಯಾಸ ಆಗಲ್ಲ. ಅವರಿಗೆ ಜಸ್ಟ್ ಮನಿ ಅಂಡ್ ಫೇಮ್ ಬೇಕು ಅಷ್ಟೇ. ಇವರು ಎಲ್ಲಾ ಕ್ರಿಯೇಟರ್ಸ್ ಸೇರಿ ಗೆಟ್ ರೆಡಿ ವಿತ್ ಮೀ ಅನ್ನೋ ವಲ್ಗರ್ ಟ್ರೆಂಡ್ ಅನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ನೀವು ಯಾವ ಕಲರ್ದು ಪ್ಯಾಂಟ್ ಶರ್ಟ್ ಹಾಕ್ತೀರಾ, ಯಾವ್ದು ಶೂ ಹಾಕ್ತೀರಾ, ಯಾವ್ದು ಚಡ್ಡಿ ಹಾಕ್ತಾ ಇದ್ದೀರಾ ಅನ್ನೋದನ್ನು ಕೂಡ ತೋರಿಸಬೇಕಾಗಿರುತ್ತೆ. ಇದರಲ್ಲಿ ಹುಡುಗಿರು ಮಾತ್ರ ಅಲ್ಲ, ಹುಡುಗರು ಕೂಡ ಇದ್ದಾರೆ. ಯಾವ್ದನ್ನ ನಮ್ಮ ಕಲ್ಚರ್ ಅಲ್ಲಿ ಡೋರ್, ವಿಂಡೋ, ಕರ್ಟನ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ರು ಅದನ್ನೇ ಇವರು ಪಬ್ಲಿಕ್ ಅಲ್ಲಿ ವ್ಯೂಸ್ ಗೋಸ್ಕರ ಮಾಡ್ತಾ ಇದ್ದಾರೆ. ಇದೇ ತರ ವರ್ಸ್ಟ್ ಟ್ರೆಂಡ್ ಇಂದ 8ರಿಂದ 15 ವರ್ಷದ ಹುಡುಗಿರು ಕೂಡ ಇನ್ಸ್ಪೈರ್ ಆಗ್ತಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ, ನಾವು ಆಸ್ ಅ ಸೊಸೈಟಿ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೀವಿ ಅಂತ. ಒಂದು 8 ವರ್ಷದ ಮಗುದು ಕೂಡ ಬ್ರೈನ್ ವಾಶ್ ಆಗ್ತಿದೆ, ಆದ್ರೆ ನಾವು ಏನ್ ಕೂಡ ಮಾತಾಡ್ತಾನೆ ಇಲ್ಲ. ಇವರ ಪೇರೆಂಟ್ಸ್, ಇವರ ಸ್ಕೂಲ್ ಟೀಚರ್ ಅಥವಾ ಸೊಸೈಟಿ ಕೂಡ ಈ ತರ ವಲ್ಗರ್ ಐಟಮ್ ಡ್ಯಾನ್ಸ್ ಅಲ್ಲಿ ಕೂಡ ಒಂದು ಸಣ್ಣ ಮಗು ಡ್ಯಾನ್ಸ್ ಮಾಡೋದು ಕೂಡ ನಾವು ನಾರ್ಮಲ್ ಅಂತ ಮಾಡ್ಬಿಟ್ಟಿದ್ವಿ. ಇದೇ ರೀಸನ್ ಇಂದ ಸಾಕಷ್ಟು ಅಂಡರ್ ಏಜ್ ಹುಡುಗಿಯರು ಇನ್ಸ್ಟಾಗ್ರಾಮ್ ಗೆ ಬಂದು ಇದೇ ತರ ವಲ್ಗರ್ ಕಂಟೆಂಟ್ ಅನ್ನು ಮಾಡ್ತಿದ್ದಾರೆ. ಇದರಲ್ಲಿ ತುಂಬಾ ಬೇಸರದ ವಿಷಯ ಏನು ಅಂತಂದ್ರೆ, ಇವರ ಕಮೆಂಟ್ ಅಲ್ಲಿ ಕೆಟ್ಟಾಗಿ ಫಾದರ್ಲೆಸ್ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಏನಂದ್ರೆ, ಎವ್ರಿಥಿಂಗ್ ಆಫ್ಟರ್ 12 ಇಸ್ ಅ ಲಂಚ್, ಇಫ್ ಶಿ ಕ್ಯಾನ್ ಬ್ರೀದ್ ಶಿ ಕ್ಯಾನ್ ಬ್ರೀಡ್, ಫ್ಲಾಟ್ ಪಿಚ್ ನಥಿಂಗ್ ಇನ್ಸೈಡ್ ಟು ಪ್ರೆಸ್, ಬೇಬಿ ಫೇಸ್ ವಿತ್ ಬಾಬಿ ಫಿಗರ್, ಇನ್ನು ಕೆಲವು. ಅದನ್ನು ನಾನು ಇಲ್ಲಿ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದೇ ವಿಷಯಕ್ಕೆ ಚಲಿಸುತ್ತೆ, ಏನಂದ್ರೆ ನೆಗೆಟಿವಿಟಿ. ಯಾಕೆಂದ್ರೆ ನೆಗೆಟಿವಿಟಿ ಅನ್ನೋದು ಆಡಿಯನ್ಸ್ ಸ್ಕ್ರೋಲ್ ಮಾಡ್ತಾ ಸ್ಟಾಪ್ ಮಾಡ್ತಾರೆ ಅಂಡ್ ಅದನ್ನ ಅವರು ಕನ್ಸ್ಯೂಮ್ ಮಾಡ್ತಾರೆ ಅಂಡ್ ಅವರ ರಿಯಾಕ್ಷನ್ ಕೊಡ್ತಾರೆ. ಇದೇ ತರ ಕಂಟೆಂಟ್ ಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಂಡ್ ಇದಕ್ಕೇನೆ ಜಾಸ್ತಿಯಾಗಿ ರೀಚ್ ಕೂಡ ಸಿಗುತ್ತೆ. ಈ ಕೆಟ್ಟ ಇನ್ಸ್ಟಾಗ್ರಾಮ್ ಕಲ್ಚರ್ ಮನುಷ್ಯನ ಮೈಂಡ್ ಸೆಟ್ ಕೂಡ ಚೀಪ್ ಮಾಡಿ ಹಾಕಿದೆ. ವ್ಯೂಸ್ ಗಾಗಿ ಅಣ್ಣ ತಂಗಿ ಸಂಬಂಧ, ತಾಯಿ ಮಗನ ಸಂಬಂಧ ಕೂಡ ಹಾಳು ಮಾಡಿ ಹಾಕಿದ್ದಾರೆ. ತನ್ನ ಸ್ವಂತ ಪೇರೆಂಟ್ಸ್ ಗೆ ಮರ್ಯಾದೆ ಕೊಡದೆ ಇರೋದು ಇನ್ಸ್ಟಾಗ್ರಾಮ್ ಕೂಲ್ ಟ್ರೆಂಡ್ ಆಗ್ಬಿಟ್ಟಿದೆ. ಇದೆಲ್ಲ ಯಾವ್ದ್ರಿಂದ ಬರ್ತಾ ಇದೆ ಅಂತ ನೋಡಿದ್ರೆ, ಇವರೆಲ್ಲರೂ ವೆಸ್ಟರ್ನ್ ಕಲ್ಚರ್ ನ ಸಂಪೂರ್ಣವಾಗಿ ಅಡಾಪ್ಟ್ ಮಾಡಿ ಬಿಟ್ಟಿದ್ದಾರೆ. ಒಂದ್ ಟೈಮ್ ಅಲ್ಲಿ ಯಾರ ಹತ್ರ ಬಟ್ಟೆ ಬಿಚ್ಚಿ ಅಂತ ಹೇಳಿದ್ರೆ ಯುದ್ಧನೇ ಆಗ್ತಾ ಇತ್ತು, ಆದ್ರೆ ಇವಾಗ ಯಾರ ಹತ್ರ ಅದು ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದಕ್ಕೂ ಭಯ ಆಗ್ತಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಒಂದು ಒಳ್ಳೆ ಮೆಲೋಡಿ ಸಾಂಗ್ ನ ಕೆಟ್ಟಾಗಿ ಹಾಡಿ ತುಂಬಾನೇ ವೈರಲ್ ಮತ್ತೆ ಫೇಮಸ್ ಆಗ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಒಂದು ಶಾಪ್ಗೆ ಕರೆದು ಓಪನಿಂಗ್ ಮಾಡಿಸಿ ಸನ್ಮಾನ ಮಾಡುವಷ್ಟು ಏನಾಗಿದೆ ನಮ್ಮ ಸೊಸೈಟಿಗೆ. ಇನ್ ಕೆಲವರು ತಿಕ್ಲಿ ತರ ಮಾಡಿ ರೀಲ್ಸ್ ಮಾಡೋದು ಇದೊಂಥರ ಕಾಮನ್ ಆಗ್ಬಿಟ್ಟಿದೆ ಈಗ. ಇವರಿಗೆ ರೀಚ್ ಕೂಡ ಸಿಗ್ತಾ ಇದೆ ಅಂಡ್ ಫಾಲೋವರ್ಸ್ ಕೂಡ. ಇಂಥವ್ರನ್ನ ಕೂಡ ಕರೆದು ಇಂಟರ್ವ್ಯೂ ಕೂಡ ಮಾಡೋರಿದ್ದಾರೆ. ಲುಕ್, ನಾ ನಿಮ್ಮನ್ನ ಸಪೋರ್ಟ್ ಮಾಡ್ಲೇಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ರಿಯಲ್ ಟ್ಯಾಲೆಂಟ್ಸ್ ಕೂಡ ಇರ್ತಾರೆ. ಅವ್ರು ಕಷ್ಟಪಟ್ಟು ಕಾಂಟೆಂಟ್ ಮಾಡಿನೂ ಕೂಡ ಅವ್ರಿಗೆ ಸಿಗ್ಬೇಕಾಗಿರೋ ರೀಚ್ ಸಿಗ್ತಾ ಇರಲ್ಲ. ನೀವು ಇಂಥವ್ರಿಗೆ ಸಪೋರ್ಟ್ ಮಾಡುವಷ್ಟು ಇನ್ನೂ 100,000 ಜನ ಇದೇ ತರ ಶಾರ್ಟ್ ಕಟ್ ನ ಹುಡುಕ್ತಾರೆ. ಕೆಲವರು ಅವರ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಕೆಟ್ಟಾಗಿ ಕಾಮೆಂಟ್ ಮಾಡ್ತೀರಾ. ನಿಮ್ಗೆ ಅನ್ಸುತ್ತೆ ನೀವೇನೋ ಪ್ರೂವ್ ಮಾಡಿರೋ ತರ, ಬಟ್ ಆಕ್ಚುಲ್ ಆಗಿ ಆ ಕ್ರಿಯೇಟರ್ಸ್ಗೆ ಅದೇ ಬೇಕಾಗಿರುತ್ತೆ. ಅವನು ಅನ್ಕೊಂಡಿರ್ತಾನೆ ನೀನ್ ಅವನ ರಿಯಲ್ ಗೆ ಟ್ರಿಗರ್ ಆಗಿ ಕಾಮೆಂಟ್ ಮಾಡುವಂತ. ಅದರಿಂದ ಅವನ ರೀಲ್ಸ್ ಎಂಗೇಜ್ಮೆಂಟ್ ಕೂಡ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನೀವು ಇದಕ್ಕಿಂತ ಅವನ ವಿಡಿಯೋ ಬಂದ್ರೆ ಇಗ್ನೋರ್ ಮಾಡಿ ಅನ್ಇಂಟ್ರೆಸ್ಟೆಡ್ ಮಾಡಿಬಿಡಿ. ಇದರಿಂದ ಅವನಿಗೆ ಕೂಡ ಗೊತ್ತಾಗ್ಲಿ ಅವನು ಈ ತರ ವಿಡಿಯೋಸ್ ಮಾಡೋದನ್ನ ಕಡಿಮೆ ಮಾಡ್ತಾನೆ. ನೀವು ನೆಗೆಟಿವ್ ಇರೋದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ನೆಗೆಟಿವ್ ವಿಡಿಯೋ ಬಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಇದರ ಶಿಕ್ಷೆ ನಿಮ್ಗೆ ಅಲ್ಲ, ಯಾರು ಈ ತರ ಕಂಟೆಂಟ್ ಮಾಡ್ತಾರೋ ಅವರಿಗೆ ಸಿಗ್ಲಿ. ಅವಾಗ ನಿಮ್ಮ ಫೀಡ್ ಅಲ್ಲಿ ಪಾಸಿಟಿವ್ ಕಾಂಟೆಂಟ್ ಮಾತ್ರ ಉಳಿಯುತ್ತೆ. ನೀವು ಯಾರನ್ನಾದ್ರೂ ಫಾಲೋ ಮಾಡ್ತಿದ್ರು ಒಮ್ಮೆ ಅವರ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿ, ನಿಮ್ಗೆ ಇವರಿಂದ ಏನಾದ್ರೂ ಯೂಸ್ ಇದೆಯಾ ಅಂತ. ನೀವು ಇದೇ ತರ ಕಾಂಟೆಂಟ್ ನೋಡುವಷ್ಟು ಇನ್ಸ್ಟಾಗ್ರಾಮ್ ಇದೇ ತರ ಕಾಂಟೆಂಟ್ ನ ಸಜೆಸ್ಟ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ಸ್ಟಾಗ್ರಾಮ್ ಯಾವಾಗ ನೀವು ಏನ್ ಹೇಳ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಇದೆಲ್ಲವನ್ನ ಕೇಳಿಸ್ಕೊಳ್ಳುತ್ತೆ. ನಮ್ಮ ಎಲ್ಲಾ ಪರ್ಸನಲ್ ಡಾಟಾ, ಫೋಟೋಸ್, ವಿಡಿಯೋಸ್ ಇದೆಲ್ಲವನ್ನು ಇನ್ಸ್ಟಾಗ್ರಾಮ್ ಕಂಪನೀಸ್ಗಳಿಗೆ ಕಳಿಸುತ್ತೆ.
ಯಾಕಂದ್ರೆ ಕಂಪನೀಸ್ ಅವರ ಆಡ್ ನಮಗೆ ಬರಲಿ ಅಂತ. ನಮಗೆ ಏನ್ ಬೇಕು ಅಂತ ಇನ್ಸ್ಟಾಗ್ರಾಮ್ಗೆ ಗೊತ್ತು ಅಂಡ್ ಇನ್ಸ್ಟಾಗ್ರಾಮ್ ಇದನ್ನ ಕಂಪನೀಸ್ಗೆ ಹೇಳುತ್ತೆ ಅಂಡ್ ಕಂಪನೀಸ್ ಅವರು ನಮಗೆ ಆಡ್ ಹಾಕ್ತಾರೆ ಅಂಡ್ ಆ ಪ್ರಾಡಕ್ಟ್ ನ ನಮಗೆ ಸೆಲ್ ಮಾಡ್ತಾರೆ. ಇದರಿಂದ ಇನ್ಸ್ಟಾಗ್ರಾಮ್ಗೆ ಏನ್ ಲಾಭ ಅಂತ ನೋಡಿದ್ರೆ, ನಾವು ಬೈ ಮಾಡೋ ಪ್ರತಿ ಒಂದು ಪ್ರಾಡಕ್ಟ್ ಅಲ್ಲೂ ಇನ್ಸ್ಟಾಗ್ರಾಮ್ ಕಮಿಷನ್ ಪಡೆಯುತ್ತೆ. ಇನ್ಸ್ಟಾಗ್ರಾಮ್ ಇವಾಗ ಸೋಷಿಯಲ್ ಮೀಡಿಯಾ ಆಪ್ ಮಾತ್ರ ಅಲ್ಲ, ಇದೊಂದು ಬಿಸ್ನೆಸ್ ಮಾಡೆಲ್ ಆಗ್ಬಿಟ್ಟಿದೆ. ಇಷ್ಟವರೆಗೂ ಇನ್ಸ್ಟಾದಲ್ಲಿ 2 ಬಿಲಿಯನ್ ಗಿಂತ ಜಾಸ್ತಿ ಜನ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಈ ಪ್ಲಾಟ್ಫಾರ್ಮ್ ಪ್ರತಿದಿನ $1.2 ಬಿಲಿಯನ್ ಸಂಪಾದನೆ ಮಾಡುತ್ತೆ ಅಂಡ್ ಪ್ರತಿ ವರ್ಷ ಇದರ ರಿವೆನ್ಯೂ $438 ಬಿಲಿಯನ್. ಇಫ್ ಸಮಥಿಂಗ್ ಇಸ್ ಫ್ರೀ ದೆನ್ ಯು ಆರ್ ಅ ಪ್ರಾಡಕ್ಟ್. ಇಲ್ಲಿ ಏನಾದ್ರೂ ಫ್ರೀ ಸಿಗುತ್ತೆ ಅಂತ ಅಂದ್ರೆ ಅದರ ಪ್ರಾಡಕ್ಟ್ ನೀವೇ ಆಗಿರ್ತೀರಾ. ಈ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ನಮ್ಮೆಲ್ಲರ ಅಟೆನ್ಷನ್ ಇಂದ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ಇದು ಆಲ್ಗೋರಿದಮ್ ನಾವು ಸ್ಕ್ರೋಲ್ ಮಾಡ್ತಾನೆ ಇರ್ಬೇಕಂತ ಮಾಡಲಾಗಿದೆ. ನಾವು ಯೂಸ್ ಮಾಡೋ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಸ್ ಕೂಡ ನಾವು ಎಷ್ಟು ಹೆಚ್ಚಾಗಿ ಈ ಆಪ್ ಅನ್ನು ಯೂಸ್ ಮಾಡ್ತೇವೋ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಈ ಪ್ಲಾಟ್ಫಾರ್ಮ್ ದುಡ್ಡು ಮಾಡ್ತಿದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ವಿದೌಟ್ ಅ ಸಿಂಗಲ್ ಥಾಟ್ ಇನ್ಸ್ಟಾಗ್ರಾಮ್ ನ ಕ್ಲಿಕ್ ಮಾಡ್ತೀರಾ ಅಂದ್ರೆ ರೀಸನ್ ನಿಮ್ಗೂ ಕೂಡ ಗೊತ್ತಿರಲ್ಲ. ಅಂದ್ರೆ ನಿಮ್ಮ ಬ್ರೈನ್ ಸಬ್ ಕಾನ್ಶಿಯಸ್ಲಿ ಅದನ್ನ ಮಾಡ್ಲಿಕ್ಕೆ ಆರ್ಡರ್ ಕೊಡುತ್ತೆ. ನೀವು ಸ್ಕ್ರೋಲ್ ಮಾಡ್ತಾ 1 ರಿಂದ 2 ಗಂಟೆ ಆರಾಮಾಗಿ ಹೋಗಿರುತ್ತೆ, ಅದು ನಿಮ್ಗೆ ಗೊತ್ತೇ ಆಗಿರೋದಿಲ್ಲ. ಇದರಲ್ಲಿ ವರ್ಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀಲ್ಸ್ ನೋಡಿದ್ದು ಅಂತಾನು ಕೂಡ ನಿಮ್ಗೆ ಜ್ಞಾಪಕ ಇರೋದಿಲ್ಲ. ಇದು ಲಿಟ್ರಲಿ ಒಂದು ನಶೆ ರೀತಿ ನಿಮ್ಮ ಮೈಂಡ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ರಿಸರ್ಚ್ ಅಲ್ಲಿ ಕಂಡು ಹಿಡಿತಾರೆ ಏನಂದ್ರೆ, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಈ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ ಗಳಿಂದ ಇನ್ಸ್ಟಾಗ್ರಾಮ್ ತುಂಬಾ ಕೆಟ್ಟದು ನಮ್ಮ ಮೆಂಟಲ್ ಹೆಲ್ತ್ ಗೆ ಅಂತ. ನೀವು ಅನ್ಕೊಂಡಿರ್ತೀರಾ ನೀವು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದ್ದೀರಿ ಅಂತ, ಬಟ್ ರಿಯಾಲಿಟಿಲಿ ಇನ್ಸ್ಟಾಗ್ರಾಮ್ ನಿಮ್ಮನ್ನ ಯೂಸ್ ಮಾಡ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ.